ಒಂದು ದೊಡ್ಡ ಮೂವಿ ಅದು ನಾನು ಆಡಿಷನ್ಸ್‌ಗೆ ಹೋಗಿದ್ದೆ. ಅವಾಗ 3 ರೌಂಡ್ಸ್ ಇತ್ತು ಅದರಲ್ಲಿ. ನಾನು ಸೆಲೆಕ್ಟ್ ಆಗಿದ್ದೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಅವಾಗ ನಮ್ಮ ಅಪ್ಪಗೆ ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಇಷ್ಟ ಇರಲಿಲ್ಲ. ಯಾಕಂದರೆ ಅವ್ರು ಹೇಳೋರು, "ಈ ಥರ ಎಲ್ಲ ಅವರು ನಮಗೆ ದುಡ್ಡಿದ್ರೇನೆ, ಇಲ್ಲ ಅಂದರೆ ಏನೋ ಒಂದು ಇರಬೇಕು ಹಾಗೆ ಅವ್ರು ಒಪ್ಪೋದು" ಅಂತ. ಬಟ್ ನಾನು ಯಾಕೆ ಹಂಗೆ ಟ್ಯಾಲೆಂಟ್ ನೋಡಿ ಅಲ್ವಾ ಅದನ್ನು ಡಿಸೈಡ್ ಮಾಡೋದು ಅಂತ ನಾನು ಹೋಗಿದ್ದೆ. ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದೆ. ಸೆಕೆಂಡ್ ರೌಂಡ್‌ಗೂ ಸೆಲೆಕ್ಟ್ ಆಗಿ ಹೋಗಿ ಸೆಲೆಕ್ಟ್ ಆಗಿದ್ದೆ. ಅಲ್ಲಿ ಎಂತ ಕೇಳಿದ್ರು ಅಂದರೆ, "ನಿಮಗೆ ನಾವು ಸೆಲೆಕ್ಟ್ ಮಾಡಬೇಕಂದ್ರೆ ನಮಗೇನು?" ಅಂತ ಕೇಳಿದ್ರು. ಅಂದರೆ ಹುಡುಗಿ ಅಂದರೆ ಕೇಳ್ತಾರ? ಅದೇ ಏನಾದರೂ ಇದ್ರೇನೆ ಇಲ್ಲ ಆ ಥರ ಒಂದು ಬ್ಯಾಡ್ ಇಂಪ್ರೆಷನ್ ಬಂದುಬಿಡ್ತು ನನಗೆ ಫಿಲಮ್ ಇಂಡಸ್ಟ್ರಿ ಬಗ್ಗೆ. ಅವಾಗ ಸ್ವಲ್ಪ ಬ್ಯಾಕ್ ಸ್ಟೆಪ್ ಆಯಿತು ನನಗೆ. ಯಾಕೆ ಈ ಥರ ಗರ್ಲ್ಸ್ ಅಂದರೆ ಕೇಳೋದು? ಏನೋ ಒಂದು ಮನೆಯಲ್ಲಿರ್ತಾರೆ, ಯಾವಾಗಲೂ ಮನೇಲೇ ಇರಬೇಕಾ? ಆಚೆ ಬಂದು ಏನೋ ಒಂದು ಮಾಡಬೇಕು ಅನ್ಕೊಂಡ್ರೆ ಈ ಥರ ಏನೋ ಒಂದು ಬರುತ್ತೆ ಗರ್ಲ್ಸ್‌ಗೆ ಅಂತ ಒಂಥರ ಫೀಲ್ ಆಯ್ತು. ನಾನಂದರೆ ಸ್ವಲ್ಪ ಡೇರ್, ನಮ್ಮ ಮನೇಲಿ ಒಂದೇ ಮಗಳು. ಬಟ್ ಅದೆಲ್ಲ ಇರದೇ ಇರೋರು ಒಬ್ಬರು ತುಂಬ ಏನಾದರೂ ಮಾಡ್ಕೊಳಕ್ಕೂ ಹೋಗ್ತಾರೆ ಆ ಥರ ಎಲ್ಲ ಮಾತಾಡಿದಾಗ. ಬಟ್ ಸೊ ಆ ಥರ ಎಲ್ಲ ಸ್ವಲ್ಪ ಕಮ್ಮಿ ಆದರೆ ನಂಗೆ ಇಷ್ಟ ಆಯ್ತು. ನಾನು ಅವಾಗ ಕೇಳಿದೆ ಅವ್ರಿಗೆ. ಇವಾಗ ಅವರು ಬಂದ್ಬಿಟ್ಟು ಡೈರೆಕ್ಟಾಗಿ ಕೇಳಿಲ್ಲ. ನೆಕ್ಸ್ಟ್ ನೀವು ರೌಂಡ್‌ಗೆ ಹೋದಾಗ ಅವ್ರು ಕೇಳ್ತಾರೆ ಅಂತ. ಅವ್ರಿಗೆ ಅಕ್ಕ ತಂಗಿರು ಇರಲ್ವಾ ಅಂತ ನಾನು ಕೇಳಿದೆ. ಅವ್ರಿಗೆ ಅಕ್ಕ ತಂಗಿರು ಇರಲ್ವಾ? ಅಮ್ಮ ಇರಲ್ವಾ? ಅವ್ರಮ್ಮ ಆದರೆ ಹಂಗೆ ಕೇಳ್ತಾರಾ? ಅವ್ರ ಅಮ್ಮನೇ ಕೇಳಿ ಹಂಗಾದ್ರೆ ಅಂತ ಕೇಳಿದೆ ನಾನು.